ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಹ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಹೊಸ ಒಂದು ಕಪಟ ನಾಟಕವನ್ನ ಕರ್ನಾಟಕಕ್ಕೆ ಬಂದು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಇದರಿಂದ ಅವರು ಏನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಅವತ್ತು ಕೂಡ ಹೇಳಿದ್ದೇನೆ, ಇವತ್ತು ಚುನಾವಣಾ ಆಯೋಗವನ್ನ ದುರ್ಬಳಕೆ ಮಾಡಿಕೊಂಡಿದೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ, ನಾವಿವತ್ತು ಬಿಜೆಪಿ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರುವಂತ ಅವಶ್ಯಕತೆ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ 66 ಸೀಟ್ ತೆಗೆದುಕೊಳ್ತಾ ಇತ್ತು, ಬಿಜೆಪಿ 136 ಸ್ಥಾನದಿಂದ ಶಾಸಕರನ್ನು ಗೆದ್ದು ನಾವು ರಾಜ್ಯದ ಅಧಿಕಾರಕ್ಕೆ ಇರ್ತಾ ಇದ್ವಿ. 3 ಉಪಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿ JDS ಗೆಲ್ತಾ ಇತ್ತು, 3ರಲ್ಲೂ ಕಾಂಗ್ರೆಸ್ ಹೇಗೆ ಗೆಲ್ತಾಗಾದ್ರೆ? ಇದು ಮೂರ್ಖತನದ ಪರಮಾವಧಿ. ಒಂದು ರೀತಿ ಕಾಂಗ್ರೆಸ್ ಪಕ್ಷ ಮೂರ್ಖರ ಪಕ್ಷ ಆಗಿದೆ. ಈ ರೀತಿ ಚುನಾವಣಾ ಆಯೋಗವನ್ನು ನಾವು ಚುನಾವಣಾ ಆಯೋಗದ ಬಗ್ಗೆನೂ ಕೂಡ ಅನುಮಾನ, ಸುಪ್ರೀಂ ಕೋರ್ಟು ಮತ್ತೊಂದು ಅದ್ರ ಬಗ್ಗೆನೂ ಅನುಮಾನ. ನಾನಿವತ್ತು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೇನೆ, ಸಿದ್ದರಾಮಯ್ಯನವ್ರಿಗೆ ಹೇಳ್ತೇನೆ, DK ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ಏನು 100% ಪ್ರೂಫ್ ಇದೆ 100% ಪ್ರೂಫ್ ಇದೆ ಅಂತ ಹೇಳ್ತಿರಲ್ಲ, ಹೋಗಿ ನ್ಯಾಯಾಲಯದಲ್ಲಿ ಸಲ್ಲಿಸಿ. ಅದನ್ನ ನಿಮಗೇನೇ ಅನುಮಾನಗಳಿದ್ರೆ ಸುಪ್ರೀಂ ಕೋರ್ಟ್ ಅಥವಾ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿ. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ 19 ಸ್ಥಾನ, ಬಿಜೆಪಿ JDS 19 ಸ್ಥಾನ ನಾವು ಗೆದ್ದಿದ್ದೇವೆ. ಆಗ ರಾಯಚೂರಲ್ಲಿ ಹೇಗೆ ಗೆಲ್ತು ಕಾಂಗ್ರೆಸ್ ಪಕ್ಷ, ದಾವಣಗೆರೆಯಲ್ಲಿ ಹೇಗೆ ಗೆಲ್ತು ಹಾಗಾದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ? ಈ ರೀತಿ ಹುಚ್ಚಾಟ ಆಡಿಕೊಂಡು ರಂಪಾಟ ಮಾಡಿಕೊಂಡು ಒಂದು ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆನೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿ, ಇದು ಒಂದು ರೀತಿ ಅಪಾಯಕಾರಿ ಬೆಳವಣಿಗೆ. ನಾನು ಅವತ್ತು ಕೂಡ ಮೊನ್ನೆನೂ ಕೂಡ ಹೇಳಿದ್ದೇನೆ, ಅಪಾಯಕಾರಿ ಬೆಳವಣಿಗೆ ಇದು. ಈ ರೀತಿ ದೇಶದ ಜನರಲ್ಲಿ, ರಾಜ್ಯದ ಜನರಲ್ಲಿ ಈ ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಅನುಮಾನವನ್ನು ಮೂಡಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವ್ರೇನು ಮಾಡಕ್ಕೆ ಹೊರಟಿದ್ದಾರಲ್ಲ, ರಾಹುಲ್ ಗಾಂಧಿ ಅವ್ರೇನು ಮಾಡಕ್ಕೆ ಹೊರಟಿದ್ದಾರಲ್ಲ, ಖಂಡಿತ ಸರಿಯಲ್ಲ. ಇದು ಅಕ್ಷಮ್ಯ ಅಪರಾಧ.